ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸಂಪುಟದ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ಮನವೊಲಿಸೋದ್ರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ರು. ಲಾಬಿಗೆ ತೆರಳಿದ್ದ ಕಾಂಗ್ರೆಸ್ ಶಾಸಕರು ಬರಿಗೈಲಿ ವಾಪಸ್ ಕೂಡ ಆಗಿದ್ರು. ಹೈಕಮಾಂಡ್ ಮೇಲೂ ಕೂಡ ಅತೃಪ್ತ ಶಾಸಕರು ಯಾರಿದ್ರು ಕೈಪಾಳ್ಯದಲ್ಲಿ ಅವರೆಲ್ಲರೂ ಕೂಡ ಒತ್ತಡವನ್ನ ಕೂಡ ಏರಿದ್ರು. ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದ ಶಾಸಕರು ಯಾರಿದ್ರು ಅವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಇಷ್ಟು ದಿನವೂ ಕೂಡ ಏನು ಬೈ ಎಲೆಕ್ಷನ್ ಆದ ನಂತರದಲ್ಲಿ ಮೊದಲಿಗೆ ಮುನ್ನಡೆಗೆ ಬಂದಂತಹ ವಿಚಾರ ಅಂತ ಹೇಳಿದ್ರೆ ಅದು ಸಚಿವ ಸಂಪುಟ ಪುನರ್ರಚನೆ, ಸಚಿವ ಸಂಪುಟ ವಿಸ್ತರಣೆ, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬದಲಾವಣೆ ಮಾಡಬೇಕು. ಈ ಮೂರು ವಿಷಯಗಳು ಕೂಡ ಮುನ್ನೆಲೆಗೆ ಬಂದಿದ್ವು. ಜೊತೆಯಲ್ಲಿ ಯಾರಾದ್ರೂ ಸಿಎಂ ಸ್ಥಾನದಲ್ಲಿರುವವರು ದಲಿತ ಸಿಎಂ ಆಗಬಹುದಾ ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಒಬ್ರು ದಲಿತ ನಾಯಕರನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಬೇಕು. ಆಗಾದ್ರೂ ಇಷ್ಟು ದಿನವೂ ಕೂಡ ಏನು ಒಂದು ಧ್ವನಿ ಕೇಳಿ ಬರ್ತಾ ಇದೆ ದಲಿತ ಸಿಎಂ ಆಗಬೇಕು ಅಂತ, ಅದು ಎಲ್ಲೋ ಒಂದ್ ಕಡೆ ತಣ್ಣಗಾಗಬಹುದು ಅಂತ ಅವರ ಲೆಕ್ಕಾಚಾರ ಇತ್ತು. ಸಿಎಂ ಪಡೆದ ಕೆಲ ಸಚಿವರ ವಿರುದ್ಧ ಡಿಕೆ ಶಿವಕುಮಾರ್ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಪುನರ್ರಚನೆ ಮಾಡಿದ್ರೆ ಆಪ್ತರನ್ನ ಕೈ ಬಿಡಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ಹೀಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಡ್ತಾ ಇದ್ದಾರಾ ಅಂತ ಹೇಳಲಾಗ್ತಾ ಇದೆ. ಜೊತೆಯಲ್ಲಿ ಈ ಹಂತದಲ್ಲಿ ಪುನರ್ರಚನೆ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ನಿರ್ಧಾರ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ ನಲ್ಲಿ ಪುನರ್ರಚನೆಗೆ ಸೂಕ್ತ ಏನಾದ್ರೂ ಪುನರ್ರಚನೆ ಆಗ್ಬೇಕಂದ್ರೆ ಅದು ಆಗಸ್ಟ್ ನಲ್ಲಿ ಆಗಬೇಕು ಅಂತ ಮನವರಿಕೆ ಕೂಡ ಮಾಡಲಾಗಿದೆ. ರಾಹುಲ್ ಗಾಂಧಿ ಕೆಸಿವಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ನಿರೀಕ್ಷೆಯಲ್ಲಿ ಯಾವ್ಯಾವ ಶಾಸಕರಿದ್ರು ಅವರೆಲ್ಲ ಕನಸಿಗೆ ತಣ್ಣೀರ್ ಎರಚಿದೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಷ್ಟು ದಿನವೂ ಕೂಡ ಹುಮ್ಮಸ್ಸಲ್ಲಿದ್ದಂತಹ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ನಿರಾಸಕ್ತಿಯನ್ನ ತೋರಿಸಿದ್ದಾರೆ. ಅಂದ್ರೆ ಏನು ಎಚ್ಚರಿಕೆಯ ಹೆಜ್ಜೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಡ್ತಾ ಇದ್ದಾರೆ. ಪುನರ್ರಚನೆ ಮಾಡಿದ್ರೆ ನಮ್ಮ ಆಪ್ತ ಬಣದವ್ರನ್ನ ಎಲ್ಲೋ ಒಂದ್ ಕಡೆ ಕೈ ಬಿಡಬೇಕಾದ ಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಸಪರೇಟ್ ಆಗಿರುವ ಸಭೆಯು ಕೂಡ ಉದಾಹರಣೆ ಅಂತಾನೆ ಹೇಳ್ಬಹುದು. ಈ ಮೂಲಕ ಆಪ್ತರ ರಕ್ಷಣೆ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಮುಡಾ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣಕ್ಕೆ ಸಿಲುಕಿಕೊಂಡಾಗ್ಲೂ ಕೂಡ ಅವರ ಬೆಂಬಲಿಗಕ್ಕೆ ನಿಂತಿದ್ದು ಅವರ ಆಪ್ತ ಬಣವೇ. ಅವರನ್ನ ಬಿಟ್ಕೊಡೋದಕ್ಕೂ ಸಾಧ್ಯ ಇಲ್ಲ. ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ರು ಜಯಚಂದ್ರ, ರಾಯರೆಡ್ಡಿ, ನರೇಂದ್ರ ಸ್ವಾಮಿ, ತನ್ವೀರ್ ಸೇಠ್, ಆರ್ಬಿಡಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಆಗಸ್ಟ್ ವೇಳೆಗೆ ಏನಾಗತ್ತೋ, ಯಾಕಂದ್ರೆ ಸಿಎಂ ಏನಾದ್ರೂ ಬದಲಾದ್ರೆ ಏನ್ ಕತೆ ಎದುರಾಗತ್ತೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಜಯಚಂದ್ರ, ರಾಯರೆಡ್ಡಿ, ನರೇಂದ್ರ ಸ್ವಾಮಿ, ತನ್ವೀರ್ ಸೇಠ್ ಅವರು ನಮಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದು ಮನೆಯನ್ನ ಹಾಕಿದ್ರು. ಆದ್ರೆ ಇವೆಲ್ಲರ ಕನಸಿಗೆ ನಿಜಕ್ಕೂ ಕೂಡ ತಣ್ಣೀರು ಹೆಚ್ಚಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಏನೇ ಒಂದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಆಗಸ್ಟ್ ವೇಳೆಗೆ ಒಂದು ಪುನರ್ರಚನೆ ಮಾಡಿದ್ರೆ ಒಳ್ಳೇದು ಅನ್ನುವಂಥ ಲೆಕ್ಕಾಚಾರ ಕೈಪಾಳ್ಯದಲ್ಲಿದ್ರೆ ಅಷ್ಟು ಹೊತ್ತಿಗೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರೇ ತಮ್ಮ ಸ್ಥಾನವನ್ನ ಬಿಟ್ಕೊಡುವಂತಹ ಸ್ಥಿತಿ ಏನಾದರೂ ಎದುರಾದ್ರೆ ನಮ್ಮ ಕತೆ ಏನು? ಯಾಕಂದ್ರೆ ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಇರುವಂತವ್ರು. ಹಾಗಾದ್ರೆ ಆಕಾಂಕ್ಷಿಗಳು ಯಾರು ಅಂತ ನೋಡೋದಾದ್ರೆ ಟಿ ರಘುಮೂರ್ತಿ ಅವರು ಚಳ್ಳಕೆರೆಯಿಂದ, ರಾಹುಲ್ ಹಾಗೆ ಕೆಸಿ ವೇಣುಗೋಪಾಲ್ ಅವರಿಗೆ ಏನೇನು ಸಾಧಕ ಬಾಧಕಗಳಿವೆ, ಕೆಲವೊಂದು ಶಾಸಕ ಸ್ಥಾನದಲ್ಲಿರುವಂತಹ ನಿರೀಕ್ಷಾ ಅಭ್ಯರ್ಥಿಗಳು ತಮ್ಮ ಹೆಸರುಗಳನ್ನ ಏನು ಆಕಾಂಕ್ಷಿ ಸ್ಥಾನದಲ್ಲಿ ಇರಿಸ್ಕೊಂಡಿದ್ದಾರೆ, ಅವರು ಈ ಹೆಸರುಗಳನ್ನ ಏನಾದ್ರೂ ಸೆಲೆಕ್ಟ್ ಮಾಡಿದ್ರೆ ಏನೇನು ನಮ್ಮ ಪಕ್ಷಕ್ಕೆ ಪ್ಲಸ್ ಆಗತ್ತೆ, ಏನೇನು ಮೈನಸ್ ಆಗತ್ತೆ ಅಂತ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಹಾಗೆ ಕೆಸಿ ವೇಣುಗೋಪಾಲ್ ಅವರಿಗೆ ಕೂಲಂಕುಷವಾಗಿ ವಿವರಣೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವ ಸ್ಥಾನ ನಮಗೆ ಸಿಗತ್ತೆ ಅಂತ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವರೆಲ್ಲರಿಗೂ ಕೂಡ ಬಿಗ್ ಶಾಕ್ ಅಂತ ಹೇಳ್ಬಹುದು. ಯಾಕಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಕಾಯ್ತಾ ಇದ್ರು, ನಮಗೂ ಕೂಡ ಖಾತೆ ಸಿಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಅವರೆಲ್ಲರ ಕನಸಿಗೂ ತಣ್ಣೀರನ್ನ ಎರಚಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಿರಾಸಕ್ತಿಯನ್ನ ತೋರಿಸುವುದರ ಮೂಲಕ.
Vishwavega English News. Coming soon. Your channel, your voice, your trust.